ನಮಸ್ತೆ. ಬದುಕಿನ ಬಂಡಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಬಸವರಾಜ್ ಮೇಟಿ. ಈ ದಿನದ ಒಂದೊಳ್ಳೆ ಮಾತು ಶ್ರೀಕೃಷ್ಣ ಅವರು ಹೇಳಿರುವ ಮಾತು. ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಆಗಿದೆ, ಆಗುತ್ತಿರುವುದೆಲ್ಲವೂ ಒಳ್ಳೆಯದಕ್ಕೆ ಆಗುತ್ತಿದೆ, ಆಗಲಿರುವುದು ಅದು ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನನ್ನು ಕಳೆದುಕೊಂಡಿರುವೆ, ನಾಶವಾಗಲು ನೀನು ಮಾಡಿರುವುದಾದರೂ ಏನು? ನೀನೇನಾದರೂ ಪಡೆದಿದ್ದರೆ ಇಲ್ಲಿಂದಲೇ ಪಡೆದಿರುವೆ, ನೀನು ಏನಾದರೂ ನೀಡಿದ್ದರೆ ಇಲ್ಲಿಗೆ ನೀಡಿರುವೆ. ನಿನ್ನೆ ಬೇರೆ ಯಾರದ್ದೂ ಆಗಿದ್ದು ಇಂದು ನಿನ್ನದಾಗಿದೆ, ನಾಳೆ ಇನ್ನಾರದ್ದು ಆಗಲಿದೆ ಎಂದು ಶ್ರೀಕೃಷ್ಣ ಹೇಳ್ತಾರೆ. ಈಗ ನಿನಗೇನಾಗಿದೆ ಅದೆಲ್ಲ ಒಳ್ಳೇದಕ್ಕಾಗಿದೆ. ಅದು ಏನಾಗಿದೆಯಲ್ಲ ನಿಂದು ಈಗ ಪರಿಸ್ಥಿತಿ ನಿಂದು ಏನಿದೆ ಅದೆಲ್ಲ ಒಳ್ಳೆಯದಕ್ಕಾಗಿದೆ. ಆಗುತ್ತಿರುವುದೆಲ್ಲ ಒಳ್ಳೆಯದಕ್ಕೆ. ನಿನಗೇನು ಮುಂದಾಗುತ್ತಾ ಅದು ಒಳ್ಳೆಯದಕ್ಕಾಗುತ್ತಿದೆ. ಆಗಲಿರುವುದು ಅದು ಒಳ್ಳೆಯದೇ ಆಗಲಿದೆ. ಮುಂದೆ ಫ್ಯೂಚರಲ್ಲಿ ಏನಾಗಬೇಕಲ್ಲ ಅದು ಕೂಡ ಒಳ್ಳೆಯದೇ ಆಗುತ್ತಾ ಅಂತ ಹೇಳ್ತಾರೆ. ನಾಶವಾಗಲು ನೀನು ಮಾಡಿರುವುದಾದರೂ ಏನು? ರೋಧಿಸಲು ನೀನೇನನ್ನು ಕಳೆದುಕೊಂಡಿರುವೆ. ನೀನು ರೋದನೆ ಮಾಡೋಕೆ ನೀನು ಏನು ಕಳ್ಕೊಂಡಿರುವೆ? ನೀ ತಂದಿರೋದಾದರೂ ಏನು? ಬರುವಾಗ ಖಾಲಿ ಕೈಲೇ ಬಂದಿದೆಯಾ? ನೀ ತಂದಿರೋದಾದರೂ ಏನು? ನಾಶವಾಗಲು ನೀನು ಮಾಡಿರೋದಾದರೂ ಏನು? ನೀನೇನಾದರೂ ಪಡೆದಿದ್ದರೆ ಇಲ್ಲಿಂದಲೇ ಪಡೆದಿರುವೆ. ನೀನು ಹುಟ್ಟಿದ ಮೇಲೆ ನೀನು ಮಗುವಾಗಿ ಹುಡ್ತಿಯಲ್ಲ, ನೀನು ಖಾಲಿ ಕೈಲೇ ಬಂದಿರ್ತೀಯ. ಆದರೆ ನೀನು ಏನನ್ನಾದರೂ ಪಡೆದಿದ್ದರೆ ಅದನ್ನ ಇಲ್ಲೇ ಪಡಿತೀಯ. ಬೆಳೆಯುತ್ತಾ ಬೆಳೆಯುತ್ತಾ ದೊಡ್ಡವನಾಗ್ತಾ ಆಗ್ತಾ ಪ್ರತಿಯೊಂದೂ ಇಲ್ಲಿಂದಲೇ ಕಲ್ತಿರ್ತೀಯ. ಏನಾದರೂ ನೀಡಿದರೆ ಇಲ್ಲಿಗೆ ನೀಡಿರುವೆ. ನೀನು ಕಲ್ತ ಮೇಲೆ, ನೀನು ತೊಗೊಂಡ್ಮೇಲೆ ಇಲ್ಲಿಂದ ಒಳ್ಳೆ ನೀಡೋದು ಇಲ್ಲಿಗೆ ನೀಡುವೆ. ನಿನ್ನೆ ಬೇರೆ ಯಾರದ್ದು ಆಗಿದ್ದು ಇಂದು ನಿನ್ನದಾಗಿದೆ, ನಾಳೆ ಇನ್ನಾರದ್ದು ಆಗಲಿದೆ. ಯಾವುದು ಶಾಶ್ವತ ಅಲ್ಲ. ನಿನ್ನೆ ಯಾರ್ದು ಆಗಿದ್ದು ಇಂದು ನಿನ್ನದಾಗಿದೆ, ನಾಳೆ ಇನ್ಯಾರದ್ದು ಆಗುತ್ತೆ. ಯಾವುದೂ ಶಾಶ್ವತವಲ್ಲ ಅಂತ ಹೇಳ್ತಾರೆ. ಶ್ರೀಮಂತಿಕೆ, ಬಡತನ, ಅಧಿಕಾರ, ಹಣ ಇದು ಯಾವುದೂ ಶಾಶ್ವತ ಅಲ್ಲ. ಇವತ್ತು ನಿನ್ನ ಹತ್ರ ಇರುತ್ತಾ, ನಾಳೆ ಇನ್ನೊಬ್ರ ಹತ್ರ ಹೋಗುತ್ತಾ, ಮತ್ತೆ ಇನ್ನೊಬ್ರ ಹತ್ರ ಹೋಗುತ್ತಾ. ಇದು ಕಾಲಚಕ್ರ, ಎಲ್ಲರ ಹತ್ರ ಹೋಗ್ತಿರುತ್ತಾ. ಯಾವುದು ಶಾಶ್ವತ ಅಲ್ಲ ಅಂತ ಶ್ರೀಕೃಷ್ಣ. ಯಾವುದು ನಿನ್ನ ಭಾಗ್ಯದೊಳಗಿರುತ್ತಾ ಅದು ನಿನಗೆ ಸಿಕ್ಕೇ ಸಿಗುತ್ತಾ. ಅದನ್ನು ತಪ್ಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನ ಭಾಗ್ಯದಲ್ಲಿ, ನಿನ್ನ ಹಣೆ ಬರದಲ್ಲಿ ಅದು ಇತ್ತಪ್ಪ ಅಂದರೆ ಅದನ್ನು ಯಾರಿಂದಲೂ ತಪ್ಸೋಕೆ ಆಗೋದಿಲ್ಲ. ಜೀವನ ಹೇಗೆ ಬರುತ್ತೋ ಆಗ ಸ್ವೀಕರಿಸಬೇಕು. ಬದುಕು ಒಂದು ಹೋರಾಟ. ಇದು ಜೀವನ ಅನ್ನೋದು ಒಂದು ಹೋರಾಟ. ಅದನ್ನು ನಾವು ಹೋರಾಟನ ಪ್ರಾಮಾಣಿಕವಾಗಿ ಮಾಡಬೇಕು. ನಮ್ಮ ಮನಸ್ಸಿಗೆ ಮದವೇರಿದಾಗ ಸ್ಮಶಾನ, ಸುಡುಗಾಡಿಗೆ ಹೋಗಿ ಬರ್ಬೇಕಂತ ಹೇಳ್ತಾರೆ ಶ್ರೀಕೃಷ್ಣ. ಸುಡುಗಾಡಿ ಒಳಗೆ ನೋಡಿತಂದರೆ ನಾನು ನನ್ನದು ಅಂತ ಮೆರೆದಾಡಿದವರೆಲ್ಲ ಏನಾಗಿದ್ದಾರೆ? ಮಣ್ಣಾಗಿದ್ದಾರೆ. ಈಗ ಅವನು ರಾಜನಾದರೂ ಕೂಡ ಅವನು ಕೂಡ ಮಣ್ಣಾಗಿದ್ದಾನೆ. ಯಾರಿಗೂ ಕೂಡ ಆಯುಷ್ಯವನ್ನು ತೆಗೆದು ಖರೀದಿ ಮಾಡೋಷ್ಟು ಶಕ್ತಿ ಇಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇದ್ದಾಗ ನಾನು ನಂದು ನೀನಕ್ಕೆ ಮೇಲು ಕೀಳು ಅಧಿಕಾರ ಎಲ್ಲ ಮಾಡಿದವರು ಸ್ಮಶಾನದಲ್ಲಿ ಸಮಾಧಾನವಾಗಿ ಮಲಗಿದ್ದಾರೆ. ಅಂದರೆ ಎಲ್ಲರೂ ಸ್ಮಶಾನದಲ್ಲಿ ಖಾಲಿ ಇದ್ದಾರೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಮನುಷ್ಯ ಹುಟ್ಟುವಾಗ ಭಾಗ್ಯದ ಜೊತೆ ಹುಡ್ತಾನೆ, ಲಕ್ಕಿಂದ ಹುಟ್ಟುತ್ತಾನೆ. ಅಂದರೆ ಭಾಗ್ಯ ಒಳ್ಳೆಯ ಒಂದು ವಿಶ್ವಮಾನವ ಅಂತ ಹೇಳ್ತಾರೆ. ವಿಶ್ವಮಾನವ ಥರ ಹುಟ್ಟುತ್ತಾನೆ. ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ. ಅಂದರೆ ತೀರ್ಕೊಂಡ್ಮೇಲೆ ಏನು ಮಾಡ್ತಾನೆ? ಕರ್ಮ, ಒಳ್ಳೆಯದು ಕೆಟ್ಟದ್ದು ಎರಡೇ ಒಯ್ಯೋದು. ಒಳ್ಳೇದು ಮಾಡಿದರೆ ಒಳ್ಳೇದು ಒಯ್ತಾನೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಒಯ್ತಾನೆ. ಒಂದು ಸಲ ಏನಾಗುತ್ತಾ, ಶ್ರೀಕೃಷ್ಣಗೆ ಅರ್ಜುನ ಕೇಳ್ತಾರ, ನೀವು ಒಂದು ಸಾಲು ಬರೀರಿ, ಆ ಸಾಲು ನೋಡಿತಂದ್ರೆ ನಾವು ಸಂತೋಷ ಇದ್ದಾಗ ದುಃಖ ಆಗಬೇಕು, ದುಃಖ ಇದ್ದಾಗ ಸಂತೋಷ ಆಗ್ಬೇಕಂತ ಹೇಳ್ತಾರೆ. ಅದಕ್ಕೆ ಶ್ರೀಕೃಷ್ಣ ಬರೀತಾರೆ, ಈ ಸಮಯ ಕಳೆದು ಹೋಗುತ್ತದೆ ಅಂತ ಬರೀತಾರೆ. ಹೌದಲ್ವಾ? ನಾವು ಸಂತೋಷ ಇದ್ದಾಗ ಟೈಮ್ ಹೋಗ್ಬಿಡ್ತಲ್ಲಪ್ಪ ಅಂತ ದುಃಖ ಆಗುತ್ತೆ. ದುಃಖ ಇದ್ದಾಗ ಹೋಗ್ಬಿಡುತ್ತೆ ಬಿಡೋ, ಈ ಸಮಯ ಆರಾಮಾಗಿ ಮುಗಿದು ಬಿಡುತ್ತೆ ಅಂತ ಅನಿಸುತ್ತೆ. ಈ ಒಂದು ಜೀವನ ಅನ್ನೋದು 3 ದಿನದ ನಾಟಕ ಇದ್ದಂಗಂತ. ನಾವು ನಮ್ಮ ಒಂದು ಪಾತ್ರವನ್ನು ಸರಿಯಾಗಿ ನಿರ್ವಹಿಸಬೇಕು ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ ಶ್ರೀಕೃಷ್ಣ, ಯದ್ಭಾವಂ ತದ್ಭವತಿ ಅಂತಲೂ ಹೇಳ್ತಾರೆ. ನೀವು ನಿಮ್ಮ ಭಾವನೆ ಒಳ್ಳೆಯದಾದರೆ ಭಾಗ್ಯಕ್ಕೇನು ಕೊರತೆ ಅಂತ ಒಂದು ಮಾತು ಬರುತ್ತೆ. ನಿಮ್ಮ ಭಾವನೆ ಒಳ್ಳೆಯದಾಗಿದ್ದರೆ ನಿಮಗೆ ಸಕಲವೂ ಸಿದ್ಧಿಸ್ತೈತಿ, ಸಕಲವೂ ಒಳ್ಳೆಯದಾಗುತ್ತಾ ಅಂತ ಹೇಳ್ತಾರೆ. ಪ್ರಯತ್ನ ಯಾವಾಗಲೂ ನಿರಂತರವಾಗಿರ್ಬೇಕಂತ ಹೇಳ್ತಾರೆ ಶ್ರೀಕೃಷ್ಣ. ನೀವು ಮಾಡುವ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು, ಜೊತೆಗೆ ನಿರಂತರವಾಗಿರಬೇಕು. ಈಗ ಶ್ರೀಕೃಷ್ಣನಿಗೆ ಅರ್ಜುನ ಇನ್ನೊಂದು ಮಾತು ಕೇಳ್ತಾನೆ, ಎಲ್ಲವೂ ಹಣೆಯಲ್ಲಿ ಬರ್ದಂಗೆ ಆಗುತ್ತಂದ್ರೆ ಮತ್ತು ನಾವು ಯಾಕೆ ಮಾಡಬೇಕು ಅಂತಂದು ಹೇಳ್ತಾರೆ. ಪ್ರಯತ್ನ ಯಾಕೆ ಮಾಡಬೇಕು ಅಂತ ಹೇಳ್ತಾರೆ ಅರ್ಜುನ. ಅದಕ್ಕೆ ಶ್ರೀಕೃಷ್ಣ ಸುಂದರವಾಗಿ ಹೇಳ್ತಾರೆ, ಹಣೆಯಲ್ಲಿ ಪ್ರಯತ್ನ ಮಾಡಿದರೆ ಸಿಗಬೇಕಂತ, ಫಲ ಸಿಗಬೇಕಂತ ಬರೆದಿದ್ರೆ ಏನು ಮಾಡ್ತೀರಾ ಅಂತ ಹೇಳ್ತಾರೆ. ಹಾಗಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ಏನು ಮಾಡ್ಬೋದು? ನಾವು ಜೀವನದಲ್ಲಿ ಯಶಸ್ಸು ಸಾಧಿಸ್ಬೋದು ಅಂತ ಹೇಳ್ತಾರೆ. ಇದಾಗಿತ್ತು ಈ ದಿನದ ಒಂದೊಳ್ಳೆ ಮಾತು. ಮತ್ತೆ ಭೇಟಿಯಾಗೋಣ ನನ್ನ ಯೂಟ್ಯೂಬ್ ಚಾನಲ್
ಬದುಕಿನ ಬಂಡಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಪ್ರತಿದಿನ ತಲುಪುತ್ತವೆ. ಯಾಕಪ್ಪ ಅಂದರೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಿಮಗೆ ವಿಡಿಯೋಗಳು ಡೈಲಿ ಬರೋದಿಲ್ಲ. ಯಾವುದೇ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಈಗ ಪ್ರತಿದಿನವೂ ಒಂದೊಂದು ಒಳ್ಳೆಯ ವಿಷಯದ ಬಗ್ಗೆ ಒಂದು ಒಳ್ಳೆಯ ಮಾತು ಹೇಳೋಣ. ಥ್ಯಾಂಕ್ ಯು ಫ್ರೆಂಡ್ಸ್.